ನನಗೆ ಕಾಲ ಕಳೆಯುವುದು ಹೇಗೆಂಬ ಚಿಂತೆಗಿಂತ ಕಾಲ ಕಳೆದು ಹೋಗುತ್ತದಲ್ಲ ಎನ್ನುವುದೇ ಚಿಂತೆ. ಪೂರ್ಣಚಂದ್ರ ತೇಜಸ್ವಿ. ಎಷ್ಟು ಸತ್ಯ ಅಲ್ವಾ? ನನ್ನ ಆಲೋಚನೆ ಕೂಡ ಇದ್ದೇನೆ. ಸಾಧ್ಯ ಆದಷ್ಟು ಹೊಸ ಜಾಗಗಳನ್ನ ನೋಡಬೇಕು, ಮೈಂಡ್ಗಿಂತ ಮನುಷ್ಯನ ಮಾತು ಕೇಳಬೇಕು. ಹಾಗೆ ಈ ಬಾರಿ ನಾನು ಹೋಗಿದ್ದು ಮಡಿಕೇರಿ ಕಡೆಗೆ. ನನ್ನ ಪಯಣಕ್ಕೆ ಸಾಥ್ ಕೊಟ್ಟಿದ್ದು ನನ್ನ ತಂಗಿ. ಬನ್ನಿ ಹಾಗಾದ್ರೆ ನನ್ನ ಜೊತೆಲಿ ಮಡಿಕೇರಿಗೆ ಹೋಗ್ಬರೋಣ. ಅವತ್ತು ಶನಿವಾರ ಬೆಳ್ಳಂಬೆಳಗ್ಗೆ ಬೆಂಗಳೂರಿಂದ ಹೊರಟ್ವಿ. ಯಾವ ದಾರಿ ಚೂಸ್ ಮಾಡಿದೆ ಅಂತೀರಾ? ಕನಕಪುರದಿಂದ ಮೈಸೂರು, ಕುಶಾಲನಗರ, ಮಡಿಕೇರಿ, ಅದೇ ಕೂರ್ಗ್ ಅಂತಾರಲ್ಲ ಅದು. ಹೊರಟಾಗ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮೈಸೂರಿಗಿಂತ ಮುಂಚೆ ಒಂದು ಕಡೆ ಟೀ ಬ್ರೇಕ್ ತಗೊಂಡ್ವಿ. ಮತ್ತೆ ಪಯಣ ನಿಲ್ಲಿಸಿದ್ದೆ ಪಿರಿಯಾಪಟ್ಟಣ ಹತ್ರ ವಾಸುದೇವ ಅಡಿಗಾಸಲ್ಲಿ ತಿಂಡಿಗೋಸ್ಕರ. ಒಳ್ಳೆ ತಿಂಡಿ ಮುಗಿಸಿದ್ವಿ. ನೆಕ್ಸ್ಟ್ ಹಾಗೆ ಕುಶಾಲನಗರನ ಒಂದು ರೌಂಡ್ ಹಾಕೊಂಡು ಗೋಲ್ಡನ್ ಟೆಂಪಲ್ ಗೋಪುರ ನೋಡಿ ಚಿಕ್ಲಿ ಹೊಳೆ ಡ್ಯಾಮ್ ಹೋದ್ವಿ. ಅಲ್ಲಿ ಗೊತ್ತಾಗಿದ್ದು ನೀರು ಹರಿತಿಲ್ಲ ಅಂತ. ಮತ್ತೆ ಹಾಗೆ ಮಡಿಕೇರಿ ದಾರಿ ಹಿಡಿದ್ವಿ. ಮಡಿಕೇರಿ ಹತ್ರ ಬರ್ತಿದ್ದಾಗೆ ಘಾಟ್ ಶುರುವಾಯ್ತು. ಏನ್ ಮಜಾ ಅಂತೀರಾ ಬೈಕಲ್ಲಿ ಹೋಗೋದು? ಆ ಅನುಭವನೇ ಬೇರೆ ಬಿಡಿ. ಹಾಗೆ ನೋಡ್ತಾ ನೋಡ್ತಾ ಮಡಿಕೇರಿ ಬಂದೇ ಬಿಡ್ತು. ನಾವು ರಾಜಾ ಸೀಟ್ ಪಕ್ಕದಲ್ಲೇ ಇರೋ KSTDC ಮಯೂರ ಹೋಟೆಲ್ಗೆ ಹೋಗಿ ರೀಚ್ ಆದ್ವಿ. ಯಾಕಂದ್ರೆ ಅಲ್ಲೇ ಬುಕ್ ಮಾಡಿದ್ ನಾವು. ರಾಜಾ ಸೀಟಲ್ಲಿ ರಾಜರು ಹೇಗೆ ನೋಡ್ತಾ ಇದ್ರು ಹಾಗೆ KSTDC ಹೋಟೆಲಲ್ಲಿ ರಾಜಾ ಸೀಟ್ನಲ್ಲಿ ಕೂತ್ಕೊಂಡು ನೋಡ್ತಾ ಇರೋ ಅಂತ ಫೀಲಿಂಗ್ ಕೊಡ್ಲಿ ಅಂತ. ಮಧ್ಯಾಹ್ನ ಅಲ್ಲೇ ಊಟ ಮುಗಿಸಿ ಒಳ್ಳೆ ರೆಸ್ಟ್ ತಗೊಂಡ್ವಿ. ಸಂಜೆ 7 ಗಂಟೆಗೆ ರಾಜಾ ಸೀಟ್ಗೆ ಹೋದ್ವಿ. ಏನಕ್ಕೆ ಅಂದ್ರೆ ಫೌಂಟೇನ್ ಶೋ ಇತ್ತು. ಫೌಂಟೇನ್ ಶೋ ನೋಡ್ಕೊಂಡು ಸಖತ್ತಾಗಿರೋ ಬೇಲ್ಪುರಿ ತಿಂದು ಶಾಪಿಂಗ್ ಮಾಡಿ ರೂಮ್ ಕಡೆ ಬಂದ್ವಿ. ಅಷ್ಟೊತ್ತಿಗೆ ಸಮಯ ಹತ್ರ 9 ಗಂಟೆ ಮೇಲಾಗಿತ್ತು. ಅಲ್ಲಿಗೆ ಮಡಿಕೇರಿ ಫಸ್ಟ್ ಡೇ ಮುಕ್ತಾಯ ಆಯಿತು. ದಿನ 2. ನಮ್ಮ ಪ್ಲಾನ್ ಇದ್ದಿದ್ದು ಬೆಳ್ಳಂಬೆಳಗ್ಗೆ ಮಡಿಕೇರಿಯಿಂದ ಹೊರಡೋದು ಅಂತ. ಹಾಗೆ ಹೊರಟ್ರಿ ಕೂಡ. Madikeri stories has become memory now. ಸ್ವಲ್ಪ ದೂರ ಹೋಗ್ತಿದ್ದಾಗೆ ಮಡಿಕೇರಿ ಮಂಜು ನಮಗೆ ಎದುರಾಯ್ತು. ಒಳ್ಳೆ ಡಿಸಿಷನ್ ತಗೊಂಡ್ವಿ ಅಂತ ಒಳಗೆ ಖುಷಿ ಅಂತೂ ಆಗಿದ್ದು ನಿಜ. ಆದರೆ ತಿಕ್ಕಾಗಿರೋ ಮಂಜಲ್ಲಿ ಬೈಕ್ ಬೆಳಕು ಮಂಜುನ ಸೀಳಿ ಹೋಗಿ ದೂರದಿಂದ ಬರೋ ಗಾಡಿ ಕಾಣಿಸೋದು ಅಷ್ಟು ಸುಲಭವಾದ ಮಾತೇನಾಗಿರಲಿಲ್ಲ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮಂಚು ತಿಳಿಯಾದ ಅನುಭವ. ನಂತರ ಅದು ನನ್ನ ಬಾಯಿಂದ ಕವನದ ರೂಪ ತಗೊಳ್ತು. ಅಲ್ಲಿ ಇಲ್ಲಿ ಒಂದೊಂದು ಗಾಡಿಗಳು, ಬೈಕ್ಗಳು ಬಿಡುತ್ತಿವೆ. ಆರ್ಟಿಫಿಷಿಯಲ್ ಲೈಟ್ಗಳು ಪರಿಸರದ ಮುಂದೆ ಮಂಜಿನಲ್ಲಿ ಏನೇ ಆಲ್ಫಾ ಏನೇ ಬೀಟಾ ಫ್ಲೈಟ್ಗಳು ಸಫೆ ಎಂದು ರುಜು ಮಾಡಿದವು. ಕವನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಒಂದು ಸಣ್ಣ ಪ್ರಯತ್ನ ಅಷ್ಟೆ. ನಾವು ನಿನ್ನೆ ಮಡಿಕೇರಿಗೆ ಬಂದಿದ್ದ ರಸ್ತೆ ಹಿಡಿಲಿಲ್ಲ. ನಾವಿವಾಗ ಕುಶಾಲನಗರ ತಲುಪಿ ಅಲ್ಲಿಂದ KR ಪೇಟೆ, ನಾಗಮಂಗಲ, ಹಾಗೆ ಯಡಿಯೂರು, ಅಲ್ಲಿಂದ ಬೆಂಗಳೂರು ಹೋಗೋ ಪ್ಲಾನ್ ಮಾಡಿದ್ವಿ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಮಧ್ಯೆ ಸಾಲಿಗ್ರಾಮ ಸಿಕ್ತು. ಸಾಲಿಗ್ರಾಮದಲ್ಲಿ ಟೀ ಬ್ರೇಕ್ ತಗೊಂಡ್ವಿ. ಒಳ್ಳೆ ರಿಫ್ರೆಶಿಂಗ್ ಇತ್ತು. ಹಾಗೆ ಟೀ ಕುಡಿಬೇಕಾದ್ರೆ ಒಂದಷ್ಟು ಜನ ನಮ್ಮ ವೇಷಭೂಷಣ ನೋಡಿ ಅಚ್ಚರಿಪಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ತಾನೆ? ಹಾಗೆ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಪಯಣ ನಾಗಮಂಗಲ ಕಡೆ ನಡೀತು. ಒಂದು ಮಾತು ಹೇಳಬೇಕು, ಮಡಿಕೇರಿಯಿಂದ ಈ ದಾರಿ ಸೆಲೆಕ್ಟ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಅಷ್ಟು ಚೆನ್ನಾಗಿದೆ ಮಾತ್ರ ಈ ದಾರಿ. ನೀವು ಟ್ರೈ ಮಾಡಿ ಒಂದ್ಸಲ. ದಿನ ಗಂಟೆ ಆದವು, ಗಂಟೆ ನಿಮಿಷ ಆದವು, ನಿಮಿಷ ಸೆಕೆಂಡ್ಗಳಾದವು. ನಮ್ಮ ಈ ಪಯಣ ಮುಗಿಯೋ ಸಮಯ ಕೂಡ ಬಂತು.
ನಿಮಗೆ ಈ ಪಯಣ ಹಿಡಿಸಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ. ಧನ್ಯವಾದ.